ಭಾರಿ ಮಳೆ ಈ ಉಳ್ಳಾಳ ಕ್ಷೇತ್ರದಲ್ಲಿ ಆಗಿರುವುದು ಮಂಗಳೂರಲ್ಲೂ ಕೂಡ ಹೆಚ್ಚಿನ ಮಳೆಯಾಗಿ ಬಹುಶಃ ಸುಮಾರು 285 ಮಿಲಿಮೀಟರ್ ನೀರು ಭಾಳ ಕಮ್ಮಿ ಅವಧಿಯಲ್ಲಿ ಅಲ್ಪ ಅವಧಿಯಲ್ಲಿ ಜೋರು ಮಳೆ ಬಿದ್ದಿರುವಂಥದ್ದು. ಅದರಿಂದ ಈ ಒಂದು ವಿಕೋಪ ಆಗಿದೆ, ಭೂಕುಸಿತ ಆಗಿ ಸುಮಾರು ಮನೆಗಳು, ನೂರಾರು ಮನೆಗಳಿಗೆ ನೀರು ನುಗ್ಗಿದೆ, ಹಲವಾರು ಮನೆಗಳಿಗೆ ಅಲ್ಲಿ ಡ್ಯಾಮೇಜ್ ಆಗಿದೆ ಮತ್ತು 2 ಮನೆಗಳಲ್ಲಿ 2 ಕುಟುಂಬಗಳಿಗೆ ದೊಡ್ಡ ಅನಾಹುತ ಆಘಾತ ಆಗಿದೆ. ಒಂದು ನಮ್ಮ ಪೂಜಾರಿಯವರು ಸೀತಾರಾಮ್ ಪೂಜಾರಿ ಅವರ ಕುಟುಂಬದಲ್ಲಿ 3 ಜನ ಮೃತಪಟ್ಟಿದ್ದಾರೆ, ಒಬ್ಬರು ಕ್ರಿಟಿಕಲ್ ಆಗಿದ್ದಾರೆ. ಮತ್ತು ಇಲ್ಲಿ ಒಬ್ಬರು ನೌಶಾದ್ ಅವರ ಮಗಳು, ಅವರು ಪಾಪ ಈ ಭೂಕುಸಿತದಿಂದ ಅವರು 7 ವರ್ಷದ ಮಗು, ಆ ಮಗುವನ್ನು ಕೂಡ ತೀರೋಗಿದೆ. ನಿಜವಾಗ್ಲೂ ನೋವಿನ ಸಂಗತಿ. ಮತ್ತು ಸರ್ಕಾರದಿಂದ ಮುಖ್ಯಮಂತ್ರಿಯವರ ಪರವಾಗಿ, ನಮ್ಮ ಸ್ಪೀಕರ್ ಅವರ ಪರವಾಗಿ ಎಲ್ಲರಿಗೂ ಸಾಂತ್ವನ ನೀಡಬೇಕು ಅಂತ ಮುಖ್ಯಮಂತ್ರಿ ನನಗೆ ಹೇಳಿದ್ರು, ಹೋಗಿ ಈಗಲೇ ನೀನು ಹೋಗು, ಭೇಟಿ ಕೊಡಬೇಕು ಅಂತ. ಮತ್ತು ಇದರ ಬಗ್ಗೆ ಏನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಈಗಾಗಲೇ ಅವ್ರಿಗೆ ಏನು 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇದೆ. ಪ್ರತಿಯೊಬ್ಬರು ಮೃತಪಟ್ಟಿರ್ತಕ್ಕಂಥ ಒಂದೊಂದು ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿ ಮನೆ ಒಂದು ಕಟ್ತಕ್ಕಂಥದ್ದಕ್ಕೂ ಕೂಡ ಅದಕ್ಕೇನು ಸರ್ಕಾರದಿಂದ ಪುನರ್ವಸತಿ ಮಾಡಿಸುವಂಥದ್ದು ಕೂಡ ಇದೆ. ಮತ್ತು ಇನ್ನೇನು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತು ಮುಂದಿನ ಮುಂಜಾಗ್ರತೆ ಕ್ರಮಗಳು ಅದ್ರ ಬಗ್ಗೆಯೂ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಯಾಕಂದರೆ ಈ ಮೇ ತಿಂಗಳಲ್ಲಿ ಇಷ್ಟು ಜೋರು ಮಳೆ ಬಂದಿರೋದು ನಮಗೂ ಕೂಡ ಇದು ಅನಿರೀಕ್ಷಿತವಾದಂಥ ಮಳೆ. ಆದ್ದರಿಂದ ನಾನು ಮತ್ತೆ ಈಗ ಸಭೆ ಇಟ್ಕೊಂಡಿದ್ದೇನೆ, ರಾತ್ರಿ ಸಭೆ ಇಟ್ಟು ಎಲ್ಲ ಜೊತೆ ಚರ್ಚೆ ಮಾಡಿ ಬೇರೆ ಇನ್ನೇನು ಕ್ರಮಗಳು ತೊಗೊಳ್ಬೇಕು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಶಾಶ್ವತ ಪರಿಹಾರಗಳು ನೋಡಿ, ಪ್ರಕೃತಿ ವಿಕೋಪಕ್ಕೆ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ನಾವು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಇರ್ತದೆ. ಆದರೆ ಇಲ್ಲಿ ಇರುವಂಥದ್ದು ಒಂದು ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ಬೆಟ್ಟಗಳನ್ನು ನಾವು ಕಟ್ ಮಾಡಿ ಮನೆಗಳನ್ನು ನಾವು ನಿರ್ಮಾಣ ಮಾಡ್ತೀವಿ. ಅಲ್ಲಿ ಸರಿಯಾದ ರೀತಿಯಾದಂಥ ಅಲ್ಲಿ ರಕ್ಷಣೆ ಇರೋದಿಲ್ಲ ಹಿಂದ್ಗಡೆ. ಅದು ಜೋರು ಇಂಥ ಮಳೆಗಳು ಬಂದಾಗ ಅದು ಭೂಮಿ ಕುಸಿತ ಆಗುವಂಥದ್ದು. ಅದಕ್ಕೆ ಎಲ್ಲ ಕಡೆ ನಾವು ಈ ಗೋಡೆ ನಿರ್ಮಾಣ ಮಾಡೋದಕ್ಕಂತೂ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಎಲ್ಲೆಲ್ಲಿ ನಾವು ಜನರಿಗೆ ವಾರ್ನಿಂಗನ್ನು ಕೊಟ್ಟು ಈ ಸಂದರ್ಭದಲ್ಲಿ ದಯವಿಟ್ಟು ಅಲ್ಲಿ ನಿಮ್ಮ ಮನೆಗಳಲ್ಲಿ ವಾಸ ಇರಬೇಡಿ, ಬೇರೆ ಕಡೆ ನೀವು ಸ್ಥಳಾಂತರ ಮಾಡ್ಕೊಳ್ಳಿ ಅಂತ ಅವರಿಗೆ ನಾವು ಒಂದು ಮನವರಿಕೆ ಮಾಡಿಕೊಡ್ತೀವಿ. ಮತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಉಳಿದಿರ್ತಕ್ಕಂಥ ಇನ್ನೇನು ಕಾಮಗಾರಿಗಳಿದೆ ಅದ್ರ ಬಗ್ಗೆ ನಾನು ನೋಡ್ಬಿಟ್ಟು ಮತ್ತೆ ನಾನು CM ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈ ರೂಮ್ ಪಕ್ಕದಲ್ಲಿ ಅದು ಒಳಗೆ ನೋಡಿದ್ರೆ ಕಿಟಕಿ ಬಿದ್ದಾಗ ಅದು ಹೋಗಿ ಮಗು ಅದರಲ್ಲಿ ಫ್ಯಾಮಿಲಿ ಮಗು ಏನು ಮಣ್ಣು ಮೇಲೆ ಏನಿಲ್ಲ, ಮೇಕದಲ್ಲಿ ಇಲ್ಲ, ಕೆಳಗಿಲ್ಲ, ಇದು ಮಾತ್ರ ಲಾಕ್ ಹೇಳಲಿಕ್ಕೆ ಬರ್ತಾ ಇಲ್ಲ. ಮಣ್ಣು ಬಂದು 3 ಅವರ್ಸ್ ತೆಗಿಲಿಕ್ಕೆ ಫಸ್ಟ್ ಇತ್ತು ಸರ್, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತುಂಬಾ ಟ್ರೈ ಮಾಡಿದ್ದೇವೆ. ಅದು ಮತ್ತೆ ತೆಗಿಲಿಕ್ಕೆ ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಅಂದ್ರೆ ಮಣ್ಣು ಮೇಲೆ ನಮ್ಗೆ ಹೆದರಿಕೆ. ಅವ್ರ ಫ್ಯಾಮಿಲಿ ಎಲ್ಲ ಅದ್ರ ಒಳಗಿದ್ರು, ಗೊತ್ತಾಗ್ಲಿಲ್ಲ. ಅವರು ಬಂದು ಒಂದ್ ಸೈಡಿಗೆ ಬಿದ್ದಿದ್ರು, ಕಾಟ್ ಬಂದು ಅವ್ರ ಒಳಗೆ ಲಾಕ್ ಆಗಿತ್ತು. ಕಾಟನ್ನು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಯಾವ್ದು ಡೋರೆಲ್ಲ ಅಲ್ಲೆಲ್ಲ ಲಾಕ್ ಆಗಿತ್ತು. ಅವ್ರು ಮತ್ತೆ ಹೊರಗಡೆಯಿಂದ ಬೊಬ್ಬೆ ಹಾಕಿದ್ರು, ಪಕ್ಕದ ಮನೆಯವರು ಬಂದು ಮತ್ತೆ ಇಲ್ಲಿಂದ ಫಸ್ಟ್ ಹೊಡೆದು ಮತ್ತೆ ಒಳಗೆ ನೋಡಿದ್ರು ಗೊತ್ತಾಗ್ತದೆ.
ಮನೆ ಗಟ್ಟಿಯಾಗಿದೆ, ಒಳ್ಳೆ ಬಿದ್ದಿದೆ. ತಂದೆ ತಾಯಿ ಮಾಡ್ಕೊಂಡಿದ್ರು ಲಾಕ್ ಆಯ್ತು. ಈ ಭಾಗದ ಆ ಕಡೆ ಹೋಗಕ್ ಆಗಲಿಲ್ಲ. ಮಗು ಕಾಳು ಈ ಕಡೆ ಇತ್ತು. ಇದು ಮಾತ್ರ ಇಲ್ಲಿ ಇಷ್ಟೇ ಹೀಗೆ ನಿಂತಿದ್ದು. ನಮ್ಗೆ ತೆಗಿಲಿಕ್ಕೆ ತುಂಬಾ ಟೈಮ್. 3 ಜನ ಇದ್ರು. ಅವರು ಆಮೇಲೆ ಹೊರಗಡೆ ಇವರು ಬರುವ ಮೊದಲು ನೆಲಕೆರೆಯವರು ಬಂದು 4:15 ಅವರು ಮಗು ತೆಗೆಯುವಾಗ ಹಂಗೆ ಗೊತ್ತಾಯ್ತು ಇದಾಗಿದೆ ಅಂತ. ಅವರು ಇದು ಬೊಬ್ಬೆ ಹಾಕಿದ್ರು ಮನೆಯವರು ಫೋನ್ ಮಾಡಿದ್ರು. ಅವ್ರಿಗೆ ಕೇಳಿಸ್ತು. ಅವ್ರು ಫೋನ್ ಮಾಡಿದ್ರು. ಪಕ್ಕದ ಮನೆಗೆ ಹಾನಿ ಆಗಿದೆ. ಇದೊಂದು ಮನೆ ಕಟ್ ಮಾಡ್ಬಿಟ್ಟಿದ್ದಾರೆ. ಅಲ್ಲ ಸರ್, ಅದೆಲ್ಲ ಬಿದ್ದು ಸರ್. ಬಿದ್ದಿದ್ದು ಎಲ್ಲ ಬಿದ್ದಿದ್ದು ಅದ್ರ ಮನೆ ನೋಡಿ, ಅರ್ಧ ಮನೆ ಬಿದ್ದು. ಕಟ್ಟುವ ಮನೆ ಮೇಲೆ ಬಿದ್ದಿದ್ದು. ಹೌದೌದು. ಅಲ್ಲಿಂದ ಅಲ್ಲ, ಆ ಕಡೆ ಒಂದು ಮನೆ ಈಗ ಬೀಳ್ಲಿಕ್ಕಾಗಿದೆ. ಡೇಂಜರ್ ಈಗ ಮೇಲ್ಗಡೆ ಇರೋದು. ಈಗೆಲ್ಲ ಖಾಲಿ ಮಾಡಿದ್ರು. ಎಲ್ಲ ಖಾಲಿ ಮಾಡಿದ್ರು. ಈ ಮನೇಲಿ ಯಾರಿಲ್ಲ. 150 ಎಕರೆಯಿಂದ ಕಾಲೇಜ್ ಆಗ್ತಾ ಇದೆ ಹಾಸ್ಪಿಟಲ್. ಅದೆಲ್ಲ ಫಿಲ್ ಆಗಿದ್ಮೇಲೆ ಆ ಕಡೆ ಮಕ್ಕಳೆಲ್ಲ ಮನೆಗೆಲ್ಲ ಹಾನಿ PDO ಯಾರೆಲ್ಲ ಕಾರ್ಪೊರೇಷನ್ ಇದರಿಂದ ಹಾಕಿಸ್ತಾರೆ. ಪಂಚಾಯತ್ ಬನ್ನಿ, ಆನಂದ ಕರೀರಿ. 20 ವರ್ಷ ಇಲ್ಲಿಂದ ಕೊಡೋಕೆ ಭಯ ಆಗುತ್ತೆ. ಅದು ಐವನ್ ಬೇರೆ ಐವನ್ ಕಳಿಸಿ. ಈಗ ಇಂಥದಕ್ಕೆ ಏನ್ ಮಾಡು, ಈಗ ಹಾಗೆ ಸ್ಲೈಡ್ ಆಗಿದೆ. ಈಗ ಮನೆ ಅದು ಡೇಂಜರ್ ಆಗಿದೆ ಮನೆ. ಸೊ ಈಗ ಮುಂದೆ ಏನ್ ಮಾಡೋದು, ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ? ಈಗ ಇಂಥದಕ್ಕೆ ಫಸ್ಟ್ ನಿಮಗೆ ಸೇಫ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂತ ಹೇಳಿ ಅದರಲ್ಲಿ ಈಗ ರಿಕ್ವೆಸ್ಟ್ ಇದೆ ಅಂತ ಹೇಳಿ. ಬಟ್ ಇದು ಪ್ರೈವೇಟ್ ಯಾವುದು ಪ್ರೈವೇಟ್ ಲೊಕೇಶನ್ ಇವೆಲ್ಲ ಪ್ರೈವೇಟ್ ಮನೆಗಳು ಎಲ್ಲ ಹಾಕಿ ಒಮ್ಮೆ ಮಾಡ್ಬೇಕಲ್ಲ. ಟೆಂಪರರಿ ಕ್ಯಾನ್ ಡೂ ಇಟ್, ಬಟ್ ಇದರಲ್ಲಿ ಫುಲ್ ರಿಟೈನಿಂಗ್ ವಾಲ್ ಮಾಡಿಸಿ ಅದನ್ನು ರಿಟೈನಿಂಗ್ ವಾಲ್ ಅಟ್ಲೀಸ್ಟ್ ಸ್ವಲ್ಪ ಮಣ್ಣನ್ನು ತೆಗೆದು ಕೆಲಸ ಭದ್ರ ಮಾಡೋಕ್ಕಾಗ್ತದ? ಈಗ ಅವ್ರು ಹೆಂಗೆ ಮನೆ ಅಂತ ಹೋಗೋಕ್ಕಾಗಲ್ಲ ಅವರು. ಅವ್ರ ಮನೆ ಮನೇಲಿ ಯಾರಿಲ್ಲ. ಖಾಲಿ ಮಾಡಿದ್ದೀರಾ? ನಾವು ಊಟ ತಿಂಡಿ ಎಲ್ಲ ಕೊಡ್ತಾರೆ ಸರ್ಕಾರದಿಂದ. ಖಾಲಿ ಮಾಡಿ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದಿಂದ. ಅದಕ್ಕೆ ಹೋಗಿ ಬೇರೆ ಬೇರೆ ಸ್ಯಾಂಡ್ ಬ್ಯಾಗ್ಸ್ ಹಾಕುವುದು, ಸೀಟ್ ಹಾಕುವುದು, ಅದನ್ನು ಲಿಫ್ಟ್ ಮಾಡೋದು ಕೂಡ ಕಷ್ಟ ಇಲ್ಲ. ಒಳಗಡೆ ಯಾವ್ದು ವೆಹಿಕಲ್ ಈಗ ಕೈ ಹಾಕಿದ್ರೆ ಜಾಗ ಏನ್ ಮಾಡೋದು ಡೇಂಜರ್. ಈಗ ವೀಕ್ಸ್ ಬಂದಿದ್ದಾರಲ್ಲ PRD ಅವರು ಬಂದೋದ್ವಾ? ನೀವು ಇದಕ್ಕೆ ಏನ್ ಮಾಡ್ಬೇಕು ಅಂತ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಏನು ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಈಗ ಟಾರ್ಪಲ್ ಕೊಡೋದಕ್ಕೆ ಒಂದು 100 ಟಾರ್ಪಲ್ ಕೊಟ್ಟಿದ್ದೀವಿ ಸರ್ ಈ ಇದರಲ್ಲಿ. ಮತ್ತೆ ಉಳಿದಿದ್ದ ಏನಿದೆ ಅದು ಟಾರ್ಪಲ್ ಕೊಡೋದು ಟೆಂಪ್ರವರಿ ಸ್ವಲ್ಪ ಟಾರ್ಪಲ್ ಸೆಟ್ಲ್ ಆದ್ಮೇಲೆ ಮತ್ತೆ ಮಾಡೋಣ. ಈಗ ಅದಕ್ಕೆ ಮತ್ತು ಟಾರ್ಪಲ್ ಹಾಕೋದು ಸ್ಯಾಂಡ್ ಬ್ಯಾಗ್ ಫರ್ದರ್ ಒಂದು ಶವ ಎಲ್ಲಿತ್ತು ಸರ್? ಒಂದಲ್ಲಿ ಇದು ಕಟ್ ಮಾಡಿ SDF ಅವರು ಕಟ್ ಮಾಡಿ ಓಲ್ಡ್ ಮನೆನೇ. ಮೋಲ್ಡ್ ಸ್ಲ್ಯಾಬ್ ಅವರ ಅಷ್ಟು ಎರಡಲ್ಲಿ ಇಬ್ಬರಲ್ಲಿ ಒಬ್ಬರು ಕಾಲಿದೆ.
ಒಂದೇ ಫ್ಯಾಮಿಲಿನ ಒಂದೇ ಮನೆ ಒಂದೇ ಮನೆ ಪಾರ್ಟಿಷನ್ ಎರಡಿತ್ತು. ಮಗ ತಾಯಿ ಮಗ ಮಗ ತಂದೆ ತಂದೆ ಮಗನ ಸೊಸೆ ಅವ್ರ ಮಕ್ಕಳು ನೆನಪಿರೋದು. ಅದರಲ್ಲಿ ಮಕ್ಕಳು ತಾಯಿ ಇದರ ಒಳಗೆ ಇಬ್ಬರು ಇದ್ರು ಸುಮಾರು ಒಂದು 4-5 ಗಂಟೆ 3 ಜನ. ಇದರಲ್ಲಿ ಎಷ್ಟು ಗಂಟೆ ಇದ್ರು? 4-5 ಗಂಟೆ ರಾತ್ರಿ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ. ಹೌದು, ಕಟ್ ಮಾಡಿ ತೆಗೆದ್ರು ಅಷ್ಟೇ. ಅದೇ ನಿಮ್ಗೆ ಯಾರು ಗೊತ್ತಾಗಿಲ್ಲ ರಾತ್ರಿ? ಇಲ್ಲ ಒಂದು ಮಗು ಒಂದು ಮಗ ಅವರು ಅವನು ಮತ್ತೆ ಒಳಗೆ ಓಡಿಕೊಂಡು ಬಂದಿದ್ದ. ಅವನು ಹೊರಗೆ ಬಂದಿದ್ದ. ಅವ್ರು ಬಂದು ಸೀದಾ ಮೇಲೆ ನಾವು ಮೇಲೆ ಗಾಡಿ ನಿಲ್ಸಿದ್ವಿ. ಅಲ್ಲಿ ಬಂದು ಒಂದು ಮನೆಯವರನ್ನು ಕರ್ಕೊಂಡು ಅವ್ರು ನನಗೆ ಫಸ್ಟ್ ಫೋನ್ ಮಾಡಿ ಫಸ್ಟ್ ನಾನು ಬಂದೆ. ನೀವು ಎಷ್ಟು ಗಂಟೆಗೆ ಬಂದಿದ್ದು? ಬೆಳಗ್ಗೆ ನಾನು ಬೆಳಿಗ್ಗೆ 4:45. ನಾನು ಇವರನ್ನು ಕರೆದುಕೊಂಡು ನಾನು ಬಂದೆ. ಹೊರಗೆ ಅಲ್ಲಿ ಅವರು ಅಜ್ಜಿ ಅಲ್ಲಿ ಇತ್ತು. ಕಾಲನ್ನು ತೆಗಿಲಿಕ್ಕಾಗಲಿಲ್ಲ ಮಾಡಿ ಕಲಿಸಿದ್ರು ಹಾಸ್ಪಿಟಲ್. ನಂತರ ಅದ್ರ ಒಳಗಡೆ ಹೋದದ್ದು ನಾವು. ಒಂದು ಮಗು ಹತ್ರ ಮಾತಾಡಿದ್ವಿ. ಮಗು ತಾಯಿ ಹುಷಾರು ಬಂದಿದ್ದು. ಅರ್ಧ ಒಳಗಡೆ ಉಂಟು ತೆಗಿಲಿಕ್ಕಾಗಲಿಲ್ಲ. ಒಂದು ನಾವು ಅವರು ಬಂದರು. ಫೈರ್ ಆ್ಯಂಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಆಲ್ಸೋ ಒಂದು 40 to 45 ಮೆಂಬರ್ಸ್ ರೆಸ್ಕ್ಯೂಗೆ ಮಾಡಿದ್ದಾರೆ. ಮತ್ತು ಹಾಸ್ಪಿಟಲ್ ಕೇಸ್ ಅವರು ಮತ್ತು ನಮ್ಮ ಮೆಡಿಕಲ್ ಟೀಮ್ ಎಲ್ಲ ಒಂದು 4 ಆ್ಯಂಬುಲೆನ್ಸು ಇಲ್ಲಿ ಈ ಕಡೆ 2 ಈ ಕಡೆ 2 ಇತ್ತು. ಸೊ ಇಲ್ಲೇ ಇದು ಆಕ್ಸಿಜನ್ ಎಲ್ಲ ತೊಗೊಂಡ್ಬಂದು ಕೊಟ್ಟು ಟ್ರೈ ಮಾಡಿದ್ವಿ. ಎಲ್ಲ ಇಲ್ಲ ಪಬ್ಲಿಕ್ ಅವರೇ ಒತ್ತುಕೊಂಡು ಬಂದರು. ಎಲ್ಲ ಸಾಮಾನು ಯಾರು ಮಸೀದಿಗೆ ಹೋಗಲಿಲ್ಲ. ಲೋಕಲ್ ಎಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ. ಇದು ಮಸೀದಿ ಶುಕ್ರವಾರ ಅಲ್ಲ, ಯಾರು ಸಮಾಜ ಯಾರು ಹೋಗಲಿಲ್ಲ. ದೇವರು ಫುಲ್ ಇದೆ. ತಾಲೂಕು ಪಂಚಾಯತ್ ಮೆಂಬರ್ ಈಗ ಇವರು ಈಗ ಉಳ್ಕೊಂಡಿರೋ ಅವ್ರ ಹೆಸರೇನು? ತಂದೆ ಹೆಂಡತಿ ಕ್ರಿಟಿಕಲ್. ಮಗ ಓಡಿ ಹೊರಗೆ ಬಂದ ಅಂತ ಹೇಳಿ ತಂದೆ ಮತ್ತು ತಾಯಿ ಬಂದದ್ದು ಹೊರಗೆ. ತಂದೆ ಅರ್ಧ ತಾಯಿ ಅಲ್ಲಿ ಕಾಲ್ಗೆ ಕ್ರಶ್ ಇಂಜುರಿ ಇದೆ ಸರ್. ಅವ್ರ ಹಾಸ್ಪಿಟಲ್ ಹೊರಗೆ ಕ್ರಶ್ ಆಗಿದೆ. ಅದರ್ವೈಸ್ ಈಸ್ ಸ್ಟೇಬಲ್ ಆ್ಯಂಡ್ ಅವನ ಮಗನಿಗೆ ಫಸ್ಟೇ ಹೊರಗೆ ಬಂದುಬಿಟ್ಟಿದ್ದಾರೆ. ಅದೇ ಅವ್ನು ಓಡ್ ಬಂದು ಅವನೇ ಮೆಸೇಜ್ ಕೊಡಿ. ಅವನು ನೋಡಿಕೊಂಡು ತಂದೆ ಮತ್ತು ತಾಯಿ ಒಟ್ಟಿಗೆ ಬಂದು ಹೊರಗೆ ಬಂದಿದ್ದೆ. ಸರ್ಕಾರ ವತಿಯಿಂದ ಕೊಡ್ತೀರಿ ಸರ್. ಆದರೂ ಅವರಿಗೆ ಆದಷ್ಟು ಹೆಚ್ಚು ಕೊಡುವಾಗ ಒಂದು ಏನಿಲ್ಲ, ಎಲ್ಲ ಹೋಯ್ತು. ಮನೆ ಕನ್ಸ್ಟ್ರಕ್ಷನ್ಗೆ ಅದಕ್ಕೆಲ್ಲ ಮಾಡ್ಕೊಡ್ತೀವಿ. ವಸತಿ ಯೋಜನೆ ಸೇರಿಸಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳೋಣ. ಪರಿಹಾರ ಏನು ಬರ್ತದೆ ಅದು. ಆಮೇಲೆ ಬೇರೆ ಇನ್ನೇನಾದರೂ ಮಾಡೋಕ್ಕಾಗುತ್ತೆ, ಆಮೇಲೆ ನೋಡೋಣ. ಫಸ್ಟ್ ಟ್ರೀಟ್ಮೆಂಟು, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸರ್ ಅಷ್ಟು ಮಾಡಿ ಅವರಿಗೆ ಆಸ್ಪತ್ರೆ ಚಿಕಿತ್ಸೆಗೆಲ್ಲ ನಾವು ನೋಡ್ಕೋಬೇಕಾಗ್ತದೆ ಅಲ್ವಾ? ಬೆಳಿಗ್ಗೆನೇ ಹೇಳಿದ್ದೀನಿ ಸರ್, ಕಾಲ್ ಕಟ್ ಮಾಡಿದ್ದಾರೆ. ಕಟ್ ಮಾಡಲಿಲ್ಲ, ಮಾಡ್ತಾರೆ ಅದನ್ನು ಮಾಡೋದು ಅದು ಮಾಡೋದೇನೆ ಇದು ಮಾಡಲಿಕ್ಕೆ ಟ್ರೈ ಮಾಡಲಿಕ್ಕೆ ಹೇಳಿ. ಸರಿ ಲಾಸ್ಟ್ ಸರ್ ಅವ್ರದ್ದೇ ಡೇಂಜರ್ ತಾನೇ. ಮತ್ತೆ ಕರೆಂಟ್ ಹೋಗ್ಬಿಟ್ರೆ ಇಮಿಡಿಯೇಟ್ ಆಗಿ ವಾಪಸ್ ಕರೆಂಟ್ ಬರೋ ಥರ ಮಾಡಬೇಕು. ಫೋನ್ ಮಾಡಿದ್ರೆ ತೆಗಿಲೇ ಇಲ್ಲ ಫೋನ್. ಈಗ ಮೀಟಿಂಗ್ ಇದೆ, ಅವ್ರು ಹೇಳ್ಬೇಕು. ಒಟ್ಟು ಒಂದು ಮನೆ ಅದು ಡ್ಯಾಮೇಜ್ ಎಲ್ಲ ಡೆತ್ ಆಗಿರೋದು ಇದು. ಬಟ್ ಬೇರೆ ಏನಾದರೂ ಡ್ಯಾಮೇಜಸ್? ಮನೆ ಡ್ಯಾಮೇಜಸ್ ಆಗಿದೆ. ಮನೆ 12 ಮನೆ. ಭಾಗಶಃ ಸಾಕಷ್ಟು ಮನೆಗಳಿದೆ. ಪೂರ್ಣ ಇರೋದು 12, ಭಾಗಶಃ 3 ಮತ್ತೆ ತುಂಬ ಮನೆಗಳು ನೀರು ಹೋಗಿದೆ. ಒಂದು ಉಳ್ಳಾಳ ಬೈಲ್ ಹತ್ರ ಒಂದು ಸುಮಾರು 100 ಮನೆಗಳಿಗೆ ಹೋಗಿದೆ. ನೀರು ಒಳಗಡೆ ಹೋಗಿದೆಯಾ? ಸ್ವಲ್ಪ ಡ್ಯಾಮೇಜ್ ಆಗಿರ್ಬೇಕೇನೋ, ಲಾಸಸ್ ಆಗಿರ್ಬೇಕು. ಪ್ರಾಪರ್ಟಿ ಡ್ಯಾಮೇಜ್ ಮಾಜರ್ ಮಾಡಿ ಇಲ್ಲೇ ಇದ್ರು ಸರ್. ಇದು ನಡವಳಿಕೆ ಮಾಡಿದ್ದೀವಿ ಸರ್. ಡೆತ್ ಆಗಿರೋದಕ್ಕೆಲ್ಲ 50 ಕೊಡಕ್ಕೆ. ಇವಾಗ 5 lakhs ಅಮೌಂಟ್